Hello everyone, welcome back to my channel, that is Sahitya Abhyasa Academy. I am Anjum. Today we are going to study another topic from the gender studies, that is queer theory. It is 4 semester syllabus, major English, and the subject name is gender studies, and the concept of gender study is one of, that is queer theory. What is queer? What is queer theory? What is queer theory? It is a term. It is a term used to describe sexual and gender identities that are not heterosexual. Yes, heterosexual or not cisgender. It is a term used to describe sexual and gender identities that are not heterosexual or a not cisgender. ಅಂದರೆ ಇಲ್ಲಿ ಸೆಕ್ಷುವಲ್ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಮೇಲ್ ಆ್ಯಂಡ್ ಫೀಮೇಲ್ದಲ್ಲಿ ಕಂಡುಬಂದಿರುವಂಥ ಅಟ್ರಾಕ್ಷನ್ ಸಾಂಪ್ರದಾಯಿಕತೆ ಇವರಲ್ಲಿ ಕಂಡುಬರೋದಿಲ್ಲ ಅಂಥ ಒಂದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಕ್ಯೂರ್ ಥಿಯರಿ ಅಂತ ಹೇಳಿವೆವು. ಮೇಲ್ ಮತ್ತು ಫೀಮೇಲ್ದಲ್ಲಿ ಕಂಡುಬಂದಿರುವಂಥ ಒಂದು ರಿಲೇಷನ್ಶಿಪ್, ಇಟ್ ಮೈಟ್ ಬಿ ಕಾಲ್ಡ್ ಆ್ಯಸ್ ಎ ಏನೋ ಒಂದು ಟ್ರೆಡಿಷ್ನಲ್ ಆಗಿರುವಂಥ ಒಂದು ಸಂಪ್ರದಾಯ ಆಗಿರುವಂಥದ್ದು ಒಂದು ರಿಲೇಷನ್ಶಿಪ್ ಅನ್ಬೋದು. ಬಟ್ ಈ ಒಂದು ಕ್ವೀರ್ ಥಿಯರಿದಲ್ಲಿ ನಾವೇನು ಕಾಣ್ತೀವಿ ರೀ, ಕಂಪ್ಲೀಟ್ಲಿ ಸಿಸ್ಜೆಂಡರ್ ಮೀನ್ಸ್ ಹೇಳಬೇಕಾದ್ರೆ, ಇನ್ನೂ ಕ್ಲಿಯರ್ ಆಗಿ ಹೇಳಬೇಕಾದ್ರೆ, ಮೇಲ್ ಕೀಪಿಂಗ್ ಅ ರಿಲೇಷನ್ಶಿಪ್ ದ ಮೇಲ್, ಫೀಮೇಲ್ ಕೀಪಿಂಗ್ ಅ ರಿಲೇಷನ್ಶಿಪ್ ವಿತ್ ದ ಫೀಮೇಲ್. ಇದೇನ್ರಿ ಒಂದು ಸಾಂಪ್ರದಾಯಿಕತೆಗೆ ವಿರುದ್ಧವಾಗಿರುವಂಥ ಅಂಶದ ಬಗ್ಗೆ ಅಧ್ಯಯನ ಕೈಗೊಳ್ಳೋದೇ ಕ್ವೀರ್ ಥಿಯರಿ. ಕ್ವೀರ್ ಥಿಯರಿ ಅಂದರೆ ವಿಚಿತ್ರ ಮತ್ತು ಲೈಂಗಿಕ ಅಥವಾ ಲಿಂಗ ಐಡೆಂಟಿಟೀಸ್ಗಳಲ್ಲಿ ಸಾಂಪ್ರದಾಯಿಕತೆ ಇಲ್ಲದೆ ಇರುವಂಥದ್ದು. ಗೆಟಿಂಗ್ ಮೈ ಪಾಯಿಂಟ್? ಇದಕ್ಕೆ ನಾವೇನು ಹೇಳ್ತೀವಿ ರೀ, ವಾಟ್ ಇಸ್ ದಟ್? ದಟ್ ಈಸ್ ಕ್ವೀರ್ ಥಿಯರಿ ಅಂತ ಹೇಳುತ್ತೇವೆ. ಲೆಟ್ಸ್ ಬಿಗಿನ್. ಇನ್ನು ಥೇರೀಸ್ ಅಂತ ಹೇಳಬೇಕಾದ್ರೆ ಇದೊಂದು ಸೆಟ್ ಆಫ್ ಐಡಿಯಾಸ್, ದಟ್ ಈಸ್ ಕ್ವೀರ್ ಆಯಿತು. ಥೇರಿ ಬಗ್ಗೆ ಹೇಳಬೇಕಾದ್ರೆ ಸೆಟ್ ಆಫ್ ಐಡಿಯಾಸ್ ಮೀನ್ಸ್ ಐಡಿಯಾಸಿನ ಒಂದು ಸೆಟ್ ಆಗಿರುವಂತಹ ಅಂಶಗಳು, ಅಂದರೆ ಪ್ರಾಪರ್ ಆಗಿ 1 by 1 ಸೆಟ್ ಮಾಡಿರುವಂಥ ಒಂದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಯೂಸ್ ಟು ಎಕ್ಸ್ಪ್ಲೇನ್ ಸಮಥಿಂಗ್. ಸೆಟ್ ಆಫ್ ಐಡಿಯಾಸ್ ಯೂಸ್ಡ್ ಟು ಎಕ್ಸ್ಪ್ಲೇನ್ ಸಮಥಿಂಗ್ ಅಂದರೆ ಒಂದು ವಿಷಯದ ಬಗ್ಗೆ ಐಡಿಯಾಸ್ಗಳು ಪ್ರಾಪರ್ ಆಗಿ ಸೆಟ್ ಮಾಡಲಾಗಿರುವಂಥದ್ದು, ಕ್ರೊನಾಲಜಿಕಲಿ ಆರ್ಡರ್ ಆಗಿ ಸೆಟ್ ಆಗಿರುವಂಥ ಒಂದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಥಿಯರಿ ಅಂತ ಹೇಳ್ಬೋದು. ಸೊ ಇಲ್ಲಿ ವಿಚಿತ್ರವಾಗಿರುವಂಥ ಲೈಂಗಿಕತೆಯ ಅಂಶದ ಒಂದು ಏನು ಒಂದು ಅಥವಾ ಲಿಂಗದ ಒಂದು ಐಡೆಂಟಿಟೀಸ್ಗಳು ಸಾಂಪ್ರದಾಯಿಕತೆ ಇಲ್ಲದೆ ರೀತಿಯಲ್ಲಿ ಕಂಡು ಬಂದಿರುವಂಥದ್ದು ಅಂಶಕ್ಕೆ ನಾವೇನು ಹೇಳ್ತೀವಿ ರೀ, ಕ್ವೀರ್ ಅಂತ ಹೇಳ್ತೀವಿ. ಗೆಟಿಂಗ್ ಮೈ ಪಾಯಿಂಟ್? ಅ ಬಾಯ್ ಕೀಪ್ಸ್ ಅ ರಿಲೇಷನ್ಶಿಪ್ ಅ ಬಾಯ್, ಇಟ್ ಈಸ್ ಹೈಲಿ ಅಗೇನೆಸ್ಟ್ ಆಫ್ ಅವರ್ ಕನ್ವೆನ್ಷನಲ್ ವೇ. ಹೌದಲ್ಲ, ಒಂದು ಸಾಂಪ್ರದಾಯಿಕತೆಗೆ ವಿರುದ್ಧ ಕಂಡು ಬಂದಿದೆ. ಸೊ ಹೀ ಈಸ್ ನೈದರ್ ಮೇಲ್ ನಾರ್ ಫಿಮೇಲ್, ಹೀ ಈಸ್ ಕಮಿಂಗ್ ಅಂಡರ್ ಕೆಟಗರಿ ಕಾರ್ಡ್ LGBTQ. ಲೆಸ್ಬಿಯನ್ ಆಗಿದ್ರು ಇರ್ತಾಳೆ ಅಥವಾ ಗೇ ಆದರೂ ಇರ್ತಾನೆ. ಸಮ್ ವಾಟ್ ಆ್ಯಂಡ್ ಬಯೋಸೆಕ್ಷುವಲ್, ಕೀಪಿಂಗ್ ಹ್ಯಾವಿಂಗ್ ಅ ರಿಲೇಷನ್ಶಿಪ್ ವಿತ್ ಅ ಬಾಯ್ ಆ್ಯಂಡ್ ಅ ಗರ್ಲ್. ಓಕೆ, ಥರ್ಡ್ ಜೆಂಡರ್ ಆ್ಯಂಡ್ ಕ್ವೀರ್ ಮೀನ್ಸ್ ದೀಸ್ ಆರ್ ದ ಕೆಟಗರೀಸ್. ಓಕೆನಾ? Fine, let's begin. Queer theory is a field of critical theory that emerged in the early 1990s. 1990s ಅಲ್ಲಿ ಒಂದು ಥಿಯರಿಯಾಗಿ, ಒಂದು ಕ್ರಿಟಿಕಲ್ ಥಿಯರಿಯಾಗಿ ಎಮರ್ಜ್ ಆಯಿತು, ಹೊರಬಂತು. ಏನು? ಲೆಟ್ಸ್ ಎವ್ರಿ ಒನ್ ಹ್ಯಾವ್ ಅ ರೈಟ್ ಟು ಲೀಡ್ ಇನ್ ದಿಸ್ ವರ್ಲ್ಡ್, ಇನ್ಕ್ಲೂಡಿಂಗ್ LGBTQ. Why we should keep us away from the society? Why? Are we not a human beings? Are we don't have a feelings? Your feelings are feelings, our feelings are not. Means your feelings are considered as a
kind of a traditional one, acceptable one. What about our feelings? It is a denied one. There is no any value for us. Why you are keeping us like this? Why you are treating us like that? We are not a human beings ಅನ್ನೋ ಒಂದು ಕೂಗು, ಒಂದು ಥೇರಿಯ, ಒಂದು ಐಡಿಯಾಸ್ಗಳು ಥೇರಿಯ ಮೂಲಕ ಹೊರ ಬಂದಿರುವಂಥ ಅಂಶ ದಟ್ ಈಸ್ ಕ್ವೀರ್ ಥೇರಿ. ಅದು ಅರೌಂಡ್ 1990s ಏನಾಗಿದೆ, ಹೊರ ಹೊಂದಿದೆ. ಇಟ್ ಚಾಲೆಂಜಸ್ ಏನು ಮಾಡ್ತಾ ಇದೆ, ಫಿಕ್ಸ್ಡ್ ಕೆಟಗರೀಸ್ ಆಫ್ ಜೆಂಡರ್ ಆ್ಯಂಡ್ ಸೆಕ್ಷುವಾಲಿಟಿ. ಫಿಕ್ಸ್ಡ್ ಕೆಟಗರೀಸ್, ಫೀಮೇಲ್ ಇದೇ ಥರ ಇರಬೇಕು. ಮ್ಯಾಸ್ಕುಲಿನಿಟಿ ಸ್ಟಡಿ ಮಾಡಿದ್ದೀರಿ, ಫೆಮಿನಿಸಮ್ ಸ್ಟಡಿ ಮಾಡಿದ್ದೀರಿ, ನೆಕ್ಸ್ಟ್ ಮ್ಯಾಸ್ಕುಲಿನಿಟಿ ಸ್ಟಡಿ ಮಾಡಿದ್ದೀರಾ, ಪೆಟ್ರಿಯಾರ್ಕಿ ಸ್ಟಡಿ ಮಾಡಿದ್ದೀರಾ. ಮೀನ್ಸ್ ಫಿಕ್ಸ್ಡ್ ಜೆಂಡರ್ಸ್ ಕೆಟಗರೀಸ್. Male should be like this, female should be like that. Male should be part of this patriarchy and he has to rule over the world, over the society, over its family, his family, some like. And sexuality, about female should have a relationship with the male itself. Yes, this is what. And questioning traditional ideas about with the normal and natural in terms of sexual identity and gender expression. Questioning traditional. The traditional question is making by queer theories. Why? If a female, if a boy only have their relation means what about us? Called lesbian. What about gay? Yes, what about bisexual? Why? Whatever we have the relation with each other, are we not considered as a common human being? Yes? Are we not coming under a equal gender? So this is what making a question in a normal and a natural in terms of sexual identity and gender expressions. Means we too have a right to live in this world like other genders, especially male and female. And it argues that identity is a fluid. Identity is a fluid. Identity ಅಂತ ಹೇಳಿದ್ರೆ ಒಂದು ಸ್ವಭಾವ, ಒಂದು ಗುರುತು, ಹೌದಲ್ಲ? That defines who you are. That defines who you are. If you are a boy, behaves like a girl, its identity is different, neither male nor female. Your identity is quite different from these two persons. Hauda? And it's a fluid. Fluid means ಹೇಳಿದ್ರೆ it's not a particular one. It is not a stable one. ಅದು ಸ್ಥಿರವಲ್ಲ, ಓಕೆನಾ? ಹರಿದಾಡುವಂಥದ್ದು. What is that? Identity. It is not a fluid. It is not a fixed. ಹೇಳ್ತಾ ಇದನ್ನಲ್ಲ, ಇದು ಫಿಕ್ಸ್ಡ್ ಅಲ್ಲ. ಮೋರ್ ದೆನ್ ದ ಲೇಬಲ್ಸ್ ಲೈಕ್ ಎ ಮೇಲ್ ಆ್ಯಂಡ್ ಫೀಮೇಲ್, ಗೇ ಆರ್ ಸ್ಟ್ರೇಟ್ ಓವರ್ ಸಿಂಪ್ಲಿಫೈ ಹ್ಯೂಮನ್ ಎಕ್ಸ್ಪೀರಿಯನ್ಸಸ್. ಆರ್ಗ್ಯೂ ಮಾಡ್ತಾ ಇದ್ದಾರೆ ಅವರು, ಯಾರೋ ಕ್ವೀರ್ ಥಿಯರಿಯಲ್ಲಿ ಬಂದಿರುವಂಥ ಕೆಟಗರೀಸ್ದವರು. ಏನು ಐಡೆಂಟಿಟಿ ಅನ್ನೋದು ಅದು ಸ್ಟೇಬಲ್ ಅಲ್ಲ, ಅದು ಫಿಕ್ಸ್ಡ್ ಅಲ್ಲ. ಅದೇನಾಗ್ತದ್ರಿ, ಇಟ್ಸ್ ಫ್ಲೋ. ಐಡೆಂಟಿಟಿ ಅನ್ನೋದು ಅದು ಚೇಂಜಸ್ ಆಗ್ತಿರ್ತದೆ. ಹೌದಾ? ಎಸ್, ವಿ ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಚೆನ್ನಾಗಿರ್ತಾನೆ ಅವನು, ಯಾವುದೋ ಒಂದು ಸಿಟಿಗೆ ಹೋಗಿ ಆಪ್ರೇಷನ್ ಮಾಡಿಕೊಂಡು ಕಂಪ್ಲೀಟ್ ಹುಡುಗಿ ಥರನ ಆಗ್ಬಿಡ್ತಾನೆ, ಬಾಯ್ನೇ ಇರ್ತಾನೆ. ಅಲ್ಲೇ ಬ್ಯಾಡ್ ಆಫ್ ಇನ್ಫ್ಲುಯೆನ್ಸಿನ ಒಂದು ಅವನಲ್ಲಿ ಕಂಡುಬಂದಿರುವಂಥ ಒಂದು ಏನು ಹೇಳ್ತಾರೆ, ಸಹವಾಸ ದೋಷ ಏನೋ ಹೇಳ್ತೀವಲ್ಲ, ಸಮ್ ವಾಟ್ ಚೆನ್ನಾಗಿರ್ತಾನೆ ಅವನು. ಅಲ್ಲೋಗಿ ಏನೋ ಒಂದು ಅಲ್ಲಿ ಕಂಡುಬಂದಿರುವಂಥ ವ್ಯಕ್ತಿಗಳನ್ನ ಅಬ್ಸರ್ವೇಷನ್ ಮಾಡಿ ಇನ್ವೆನ್ಷನ್ ಮಾಡಲಿಕ್ಕೋಸ್ಕರ ತನ್ನಷ್ಟಕ್ಕೆ ತಾನು ಈ ಥರ ಇಟ್ಟರೆ ಯಾವ ಥರ ಫೀಲಿಂಗ್ಸ್ ಕಂಡು ಬರ್ತವೆ, ಈ ಥರ ಇಟ್ಟು ಅವನೇನು ಮಾಡ್ತಾ ಇದ್ದಾನೆ, ಕಂಪ್ಲೀಟ್ಲಿ ಗರ್ಲ್ ಆಗಿಬಿಡ್ತಾನೆ. ಇದು ಏನ್ರಿ, ಇದು ಫಿಕ್ಸ್ ಅಲ್ಲ ಐಡೆಂಟಿಟಿ. ಅಕಾರ್ಡಿಂಗ್ ಟು ದ ವರ್ಡ್ಸ್ ಆಫ್ ಕ್ವೀರ್ ಥಿಯರಿ, ಪೆಟ್ರಿಯಾರ್ಕಲ್ ಸೊಸೈಟಿ, ದ ನಾರ್ಮಲ್ ಟ್ರೆಡಿಷನಲ್ ಏನು ಹೇಳ್ತಾ ಇದ್ದಾರೆ, ಐಡೆಂಟಿಟಿ ಮಸ್ಟ್ ಬಿ ಎಕ್ಸಾಕ್ಟ್ ಫಿಕ್ಸ್ಡ್ ಇನ್ ದ ಕೆಟಗರಿ ಆಫ್ ಮೇಲ್ ಆ್ಯಂಡ್ ಫೀಮೇಲ್. ಅದು ಫಿಕ್ಸ್ಡ್ ಇರಬೇಕು. ಇಫ್ ಇಟ್ ಈಸ್ ಫಿಕ್ಸ್ಡ್, ಯು ವುಡ್ ಬಿ ಕನ್ಸಿಡರ್ ವೆದರ್ ಫೆಮಿನೈನಿಟಿ ಆರ್ ಎ ಮ್ಯಾಸ್ಕುಲಿನಿಟಿಯಲ್ಲಿ ಬರ್ತೀರಿ. ಯಾವ ಫಿಕ್ಸ್ ಕಂಡು ಬಂದಿಲ್ಲ ಅಂದರೆ ನಿಮ್ಮನ್ನು ಮೀನ್ಸ್ ಏನು ಕಿವಿತಿರಿಯಲ್ಲಿ ಇಡಲಾಗ್ತದೆ ಅಂತ ಹೇಳ್ಬೋದು. ಓಕೆ, ಫೈನ್. ಸೊ ಏನು ಈ ಅಂಶನ ಕಂಡುಬರ್ತದೆ. ಸೊ ಇಟ್ ಈಸ್ ಎನ್ ಕಂಪ್ಲೀಟ್ಲಿ ನಾಟ್ ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಅದು ಚೇಂಜಸ್ ಆಗ್ತಿರ್ತದೆ. ಸೊ ಲೈಕ್ human oversimplify the human experiences. So it argues identify, it may be identity, it may be, it is like a fluid. ಅದು ಹರಿದಾಡುವಂಥದ್ದು ಇರ್ಬೋದು, ಅದು ಫಿಕ್ಸ್ಡ್ ಅಲ್ಲ. ಫಾರ್ ಎಕ್ಸಾಂಪಲ್, ಮೀನಿಂಗ್ ಹೇಳಬೇಕಾದ್ರೆ, ಕ್ವೀರ್ ಥಿಯರಿ ಎಕ್ಸ್ಪ್ಲೋರ್ಸ್ ಹೌ ಸೊಸೈಟಿ ಕ್ರಿಯೇಟ್ಸ್ ಆ್ಯಂಡ್ ಎನ್ಫೋರ್ಸಸ್ ರೂಲ್ಸ್ ಅಬೌಟ್ ಜೆಂಡರ್ ಆ್ಯಂಡ್ ಸೆಕ್ಷುವಾಲಿಟಿ. ಸೊಸೈಟಿ ಏನು ಮಾಡ್ತಾ ಇದೆ, ಎನ್ಫೋರ್ಸಸ್ ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಯಾರಿಗೆ? ರೂಲ್ಸ್ಗಳನ್ನು ಅಬೌಟ್ ಜೆಂಡರ್ ಬಗ್ಗೆ. ಮೇಲ್ ಶುಡ್ ಬಿ ಲೈಕ್ ದಿಸ್, female should be like this. If you see accept these category kind of a gender, keep away from society. Don't talk with them, don't listen their words,
ಡೋಂಟ್ ಟ್ರೈ ಟು ಮಿಂಗಲ್ ವಿತ್ ದೆಮ್, ಬಿ ಅವೇ ವಿತ್ ದೆಮ್. ಇದೇನು ಮಾಡ್ತಾ ಇದೆ, ಒಂದು ಸೆಟ್ ಆಫ್ ರೂಲ್ಸ್ ಮಾಡ್ತಾ ಇದೆ, ಓಕೆನಾ, ಅಬೌಟ್ ದ ಸೆಕ್ಷುವಾಲಿಟಿ. ಆ್ಯಂಡ್ ಇಟ್ ಟ್ರೈಸ್ ಟು ಬ್ರೇಕ್ ಡೌನ್ ದೀಸ್ ರೂಲ್ಸ್. ಈ ಒಂದು ರೂಲ್ಸನ್ನ ಯಾವ್ದು ಬ್ರೇಕ್ ಮಾಡ್ತಾ ಇದ್ದೀರಿ, ಕ್ವೀರ್ ಥೇರಿ. ಗೆಟಿಂಗ್ ಮೈ ಪಾಯಿಂಟ್? ಎಸ್. ಫಾರ್ ಎಕ್ಸಾಂಪಲ್, ನಮಗೂ ನಿಮ್ಮ ಹಾಗೆ ತಿಳ್ಕೊಡ್ರಿ, ನಾವು ಒಂದು ಮನುಷ್ಯರ ಪಾರ್ಟ್ ಅಂತ ತಿಳ್ಕೊಡ್ರಿ. ಎಸ್, ಆ ಒಂದು ಟ್ರೆಡಿಷ್ನಲ್ ಆಲೋಚನೆಯಲ್ಲೇ ಯಾಕಿರ್ತೀರ. ಈಗಿನ ಕಾಲದಲ್ಲಿ ನೋಡ್ರಿ, ಇವತ್ತು ಥರ್ಡ್ ಜೆಂಡರ್ಗೆ ಸಂಬಂಧಪಟ್ಟಿರುವಂಥ ಕೆಟಗರೀಸಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀವಿ. ಟೀಚಿಂಗ್ ಫೀಲ್ಡ್ ಆಯಿತು, ಎಸ್, ಸ್ಪೋರ್ಟ್ಸ್ ಫೀಲ್ಡಲ್ಲಿ ಆಯಿತು, ಮೀನ್ಸ್ ಭಾಳಷ್ಟು ಏನು ಕಾಣ್ತೀವಿ, ದೇ ಆರ್ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ಸಚ್ ಸ್ಪೇಸ್ ಆ್ಯಂಡ್ ಗಾಟ್ ದಟ್ ಪೊಸಿಷನ್ ಆಲ್ಸೋ. Then show the equality on us also. Don't keep us away from this society. Okay, fine. It says people should not be forced to fit into the categories like a man and a woman, or a woman or a straight or a gay. Instead, identity can be more open, flexible, personal. ಹೌದಲ್ಲ, ನಾನು ಗಂಡಾದ್ರೇನು ಹೆಣ್ಣಾದ್ರೇನು, ಎಸ್, ನನ್ನ ಐಡೆಂಟಿಫಿಕೇಶನ್ ಏನಾದ್ರೇನು, ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಕೀಪ್ ಮೀ ಇನ್ ಯುವರ್ ಪಾರ್ಟ್ ಆಫ್ ದಿಸ್ ಸೊಸೈಟಿ. ಎಸ್, ದೇ ಆರ್, ಯಾರು, ಕ್ವೀರ್ ಥಿಯರಿ ಅವ್ರದ್ದು ಹೇಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ವೆದರ್ ಇಟ್ ಈಸ್ ಎ ಮ್ಯಾನ್ ಆರ್ ಎ ವುಮೆನ್, ಸ್ಟ್ರೇಟ್ ಆರ್ ಎ ಗೇ, ಹೂಎವರ್ ಐ ಆಮ್, ಐಡೆಂಟಿ ಕ್ಯಾನ್ ಬಿ ಮೋರ್ ಓಪನ್ ಆ್ಯಂಡ್ ಫ್ಲೆಕ್ಸಿಬಲ್ ಆ್ಯಂಡ್ ಪರ್ಸನಲ್. ಅದು ಪರ್ಸನಲ್ ಆಗಿರುವಂಥದ್ದು. ಎಸ್, ಯು ಸೊಸೈಟಿ ಡೋಂಟ್ ಹ್ಯಾವ್ ಅ ರೈಟ್ ಟು ಜಡ್ಜ್ ಅವರ್ ಐಡೆಂಟಿಟಿ. ಹೂ ದ ಹೆಲ್ ಆಫ್ ಯು, ಸಮ್ ವಾಟ್, ನೀವು ಯಾರು ನನ್ನನ್ನು, ನಮ್ಮಗಳನ್ನು ಜಡ್ಜ್ ಮಾಡಲಿಕ್ಕೆ? ನೋ. ಯಾಕಂತ ಹೇಳಿದ್ರೆ ಐಡೆಂಟಿಟಿ ಅನ್ನೋದು ಅದು ನಮ್ಮ ಪರ್ಸ್ನಲ್ ಇದೆ. ಎಸ್, ಅದು ಫ್ಲೆಕ್ಸಿಬಲ್ ಆಗಿರುವಂಥದ್ದು, ಓಪನ್ ಆಗಿರುವಂಥದ್ದು. ಮೀನ್ಸ್ ಓಪನ್ ಮೀನ್ಸ್ ಫ್ಲೆಕ್ಸಿಬಲ್ ಮೀನ್ಸ್ ಅಂದರೆ ಇನ್ ವಿಚ್ ಎವರ್ ಜೆಂಡರ್ ವಿ ಕ್ಯಾನ್ ಗೋ, ಇಟ್ಸ್ ಅವರ್ ಲೈಫ್. ಎಸ್, ನಾವು ಕಾಣ್ತೀವಿ ಬಹಳಷ್ಟು ಎಕ್ಸಾಂಪಲ್ಸ್, ರೀಲ್ಸ್ಗಳನ್ನು ಕಾಣ್ತೀವಿ. ನೋಡಲಿಕ್ಕೆ ಹುಡುಗನ ಥರ ಇರ್ತಾನೆ, ಬಟ್ ಅದು ಏನು, ಒಂದು ಬ್ಯೂಟಿಫುಲ್ ಆಗಿರುವಂಥ ಹೇರ್ಸ್ ಇರ್ತದೆ, ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿರ್ತಾನೆ, ಲಿಪ್ಸ್ಟಿಕ್ ಹಚ್ಕೊಂಡಿರ್ತಾನೆ, ಮತ್ತು ಮೇಕಪ್ ಮಾಡಿರ್ತಾನೆ. ಹಾಂ, ಬಟ್ ನೋಡ್ಲಿಕ್ಕೆ ಗಂಡತಾನೆ ಇರ್ತಾನೆ. ಹಿ ವಾಂಟೆಡ್ ಟು ಬಿ ಲೈಕ್ ದ್ಯಾಟ್. ಲೆಟ್ ಹಿಮ್ ಟು ಬಿ. Let him to be. Society allow him to be like that. It's none of your business to criticize on me, to make gender differences, to make rules on among us. No, it is not your rules. ಅನ್ನೊಂದು ಅಂಶ ಯಾರ್ದ್ರಿ, ಕ್ರಿಟಿಕ್ಸ್ ಮೀನ್ಸ್ ಕ್ವೀರ್ ಥಿಯರಿ ಅವರ ಒಂದು ಅಂಶಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒರಿಜಿನ್ developed from LGBTQ plus activism, post-structuralism, feminist theory and Michael Foucault's work on sexuality. ಈ ಪೋಸ್ಟ್ ಸ್ಟ್ರಕ್ಚರಲಿಸಮ್ ಆಯಿತು, ಫೆಮಿನಿಸ್ಟ್ ಥಿಯರಿ ಆಯಿತು, ಮೈಕಲ್ ಫೋಕೋ ಅವ್ರು ಬರೆದಿರುವಂಥದ್ದು ಒಂದು ವರ್ಕ್ ಆನ್ ಅವ್ರು ಬರೆದಿರುವಂಥ ಕೃತಿಗಳಲ್ಲಿ ಸೆಕ್ಷುವಾಲಿಟಿ ಬಗ್ಗೆ ಮಾತಾಡುವಂಥದ್ದಾಯಿತು. ಇದರಿಂದ ಏನು ಕಂಡು ಬರ್ತದ್ರಿ, ದ ಇಂಪಾರ್ಟೆನ್ಸ್ ಆಫ್ ಗಿವಿಂಗ್ ಟು ಎವ್ರಿ ಒನ್. ಸಮಾಜದಲ್ಲಿ ಎಷ್ಟು ಕೆಟಗರಿ ಇರುವಂಥ ವ್ಯಕ್ತಿಗಳು ಇದ್ದಾರೆ, ಅವರೆಲ್ಲರಿಗೂ ಏನು ಕೊಡ್ರಿ, ಒಂದು ಇಂಪಾರ್ಟೆನ್ಸ್ ಕೊಡ್ರಿ. ಈ ಒಂದು ಅಂಶ ಇವ್ರು ಬರೆದಿರುವಂಥ ಕೃತಿಯಿಂದ ಒಂದು ರಿಅವೇಕ್ನಿಂಗ್ ಥಾಟ್ ಅನ್ನೋದು ಕಂಡು ಬಂದಿದೆ. ಈ ಎಲ್ಲಿ, ಫ್ರಮ್ ಫೆಮಿನಿಸ್ಟ್ ಥಿಯರಿ ಆಯಿತು, ಪೋಸ್ಟ್ ಸ್ಟ್ರಕ್ಚರಲಿಸಮ್ ಥಿಯರಿ ಆಯಿತು, ಆ್ಯಂಡ್ LGBTQ ಆ್ಯಕ್ಟಿವಿಸಮ್. ಇವರು ಭಾಳಷ್ಟು NGOsಗಳನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ನಮಗೂ ಸ್ವಾತಂತ್ರ್ಯ ಸಮಾನತೆ ಬೇಕು ಅನ್ನೋ ಒಂದು ಆಧಾರದಲ್ಲಿ ಸೊ ಕಾಯಿನ್ ದೀಸ್ ಅರ್ಲಿ ಇನ್ 1990s. ಇದು ಒಂದು ಕಾರ್ಯರೂಪಕ್ಕೆ ಬಂದಿದ್ದು, ಕಾಯಿನ್ ಆಗಿರುವಂಥದ್ದು. ಎಸ್ಪೆಷಲಿ ವರ್ಕ್ಸ್ ಬೈ ತೆರೆಸಾ ದಿ ಲೋರಿಟ್ಸ್. ಇವರ ಒಂದು ಕೃತಿಗಳಲ್ಲಿ ಈ ಒಂದು ಟರ್ಮ್ ಕಾಯಿನ್ ಆಗಿದೆ. ಆ್ಯಂಡ್ ಜುಡಿತ್ ಬಟ್ಲರ್ ಆ್ಯಂಡ್ ಎವಿ ಕೊಸೋಫ್ಸ್ಕಿ ಸ್ವಿಟ್ಜ್ವಿಕ್ ಇವರುಗಳು ಏನು ಮಾಡಿದ್ದಾರೆ, ಈ ಕ್ವೀರ್ ಥಿಯರಿ ಬಗ್ಗೆ, LGBTQ ಬಗ್ಗೆ ಏನು ಮಾಡಿದ್ದಾರೆ, ತಮ್ಮದೇ ಆದ ಒಂದು ಪಾಯಿಂಟ್ಸನ್ನು ಇಡಲಾಗಿದ್ದಾರೆ. ಇದರಿಂದ ಏನಾಯ್ತು, ಅವ್ರ ಪಾಯಿಂಟ್ಸ್ ಇಡ್ಲಿಕ್ಕೆ ತಕ್ಷಣ ಸಮಾಜದಲ್ಲಿ ಒಂದು ಅರಿವು. ನೋಡಿ, ಯಾವುದೇ ಒಂದು ದೇರ್ ಈಸ್ ಸಮ್ ಒನ್ ಹೂ ಬಿಯಾಂಡ್ ಎಕ್ಸ್ಪ್ರೆಸ್ಸಿಂಗ್ ದ ಪರ್ಟಿಕ್ಯುಲರ್ ಥಿಂಗ್. ಅದು ಅಚಾನಕ್ಕಾಗಿ ಸೊಸೈಟಿಯಲ್ಲಿ ಕಂಡುಬರೋದಿಲ್ಲ. ಅದು ಯಾರಾದರೂ ಒಬ್ಬರು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಎಲ್ಲರೂ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಅವಾಗ ಏನಾಗ್ತದ್ರೆ, ಬಹಳಷ್ಟು ಮೂಮೆಂಟ್ಸ್ಗಳು ಕಂಡುಬರ್ತದೆ ಅಂತ ಹೇಳ್ಬೋದು. ಇವರುಗಳು ರೈಟರ್ ಏನು ಮಾಡಿದ್ದಾರೆ, ಆ ವಿಷಯದ ಬಗ್ಗೆ ತಮ್ಮ ಕೃತಿಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದರಿಂದ ಜನರಲ್ಲಿ ಏನಾಯ್ತು, ಎಸ್ ವಿ ಶುಡ್ ಹ್ಯಾವ್ ಅ ರೈಟ್ ಟು ಲೀವ್, ಲೆಟ್ ಅಸ್ ಟೇಕ್ ಅಸ್ ಆಸ್ ಎ ಈಕ್ವಲ್ ಪಾರ್ಟ್ ಇನ್ ದಿಸ್ ಸೊಸೈಟಿ ಅನ್ನೋ ಒಂದು ಅಂಶ ಕಂಡುಬರ್ತಾ ಇತ್ತು. ಆ್ಯಂಡ್ ಇವರ ಒಂದು ಪಾಯಿಂಟ್ಸ್ ಏನಿಗೆ ಕಂಡುಬರ್ತಾ ಇತ್ತು, ಆರ್ಗ್ಯುಮೆಂಟ್ ನೋಡ್ರಿ ಯಾವ ಥರ, ಕೀ ಪಾಯಿಂಟ್ಸ್. Challenges heteronormativity means the belief that being heterosexual is the only normal and natural way. The relationship of male and female is called heteronormativity. ಇದು ಏನ್ರಿ,
ದ ಟ್ರೆಡಿಷ್ನಲ್ ಒನ್ ಆಗಿರುವಂಥದ್ದು, ದಿಸ್ ಇಸ್ ದ ಫೈನಲ್, ದೆರ್ ಇಸ್ ನೋ ಎನಿ ಅದರ್ ಜೆಂಡರ್. ಇವರು ಬಿಟ್ಟರೆ ಇನ್ನೊಬ್ರಲ್ಲ. ಅವರು ಇನ್ನೊಬ್ಬರು ಇದ್ರೂ ಕೂಡ ಅವ್ರ ಸಮಾಜದಲ್ಲಿ ನಮ್ಮ ಥರ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಲೈಫ್ ಲೀಡ್ ಮಾಡಲಿಕ್ಕೆ ಅರ್ಹರು ಅಲ್ಲ ಅನ್ನೋ ಏನು ಕಾನ್ಸೆಪ್ಟ್, ಏನು ಥಾಟ್, ಏನು ಟ್ರೆಡಿಷ್ನಲ್ ಥಾಟ್ ಇಟ್ಕೊಂಡಿದ್ರಲ್ಲ, ಅದನ್ನು ಚಾಲೆಂಜಸ್ ಮಾಡ್ತಾ ಇದೆ. ದ ಐಡಿಯಾ ದಟ್ ಹೆಟರೋಸೆಕ್ಷುವಾಲಿಟಿ ಈಸ್ ದ ಡಿಫಾಲ್ಟ್ ಆರ್ ಎ ನಾರ್ಮಲ್, ಅಂದರೆ ಕೀಪಿಂಗ್ ವಿತ್ ಅದರ್ ರಿಲೇಷನ್ ಆಲ್ಸೋ ಇಟ್ ಈಸ್ ಎ ನಾರ್ಮಲ್ ಥಿಂಗ್. ಬಿಕಾಸ್ ವಿ ಹ್ಯಾವ್ ಬಾರ್ನ್ ಲೈಕ್ ದಿಸ್ ಮೀನ್ಸ್ ವಾಟ್ ವಿ ಹ್ಯಾವ್ ಡನ್ ರಾಂಗ್, ಇಟ್ಸ್ ನಾಟ್ ಅವರ್ ಪ್ರಾಬ್ಲಮ್. ಎಸ್, ಥರ್ಡ್ ಜೆಂಡರ್ ಆಗಿ ಒಬ್ಬ ವ್ಯಕ್ತಿ ಹುಟ್ಟಿದಾನೆ ಅಂತ ಹೇಳಿದ್ರೆ ಆ ಮಗುವಿಂದೇನು ತಪ್ಪು? ಎಸ್, by making such kind of a question in the society, what's my fault if I got a birth like this kind of a category in the society, means what's my mistake? Yes, if it is not my mistaken, means how could you snatch my rights from me? How you could not allow me to be in the part of the society? This is what the words of queer theory, LGBTQ words. Fine. Argues that gender and sexuality are socially constructed. ಹೌದಲ್ಲ, ಇವೆರಡು ಅಂಶಗಳನ್ನು ಸೊಸೈಟಿ ಕನ್ಸ್ಟ್ರಕ್ಟ್ ಮಾಡಿದೆ. ಮ್ಯಾಸ್ಕುಲನ್ದಲ್ಲಿ ಇರುವಂಥ ವ್ಯಕ್ತಿ, ಮ್ಯಾಸ್ಕುಲಿನಿಟಿ ಲಕ್ಷಣ, ಐ ಡಿಟ್ ಇನ್ ಕ್ಲಾಸಸ್. ಎಸ್, ಫೆಮಿನಿಟಿ, ಇದು ಇವರು ಸಾಫ್ಟ್ ಆಗಿರಬೇಕು, ಇವ್ರು ಸ್ಟ್ರಾಂಗ್ ಆಗಿರಬೇಕು, ಇವರು ಮೇಲ್ಗೆ ಫಿಮೇಲ್ಗೆ ಅಟ್ರಾಕ್ಟ್ ಆಗಿರಬೇಕು, ಫಿಮೇಲ್ ಮೇಲ್ಗೆ ಅಟ್ರಾಕ್ಟ್ ಆಗುವಂಥ ರೀತಿಯಲ್ಲಿ ಇರಬೇಕು, ಬಿಹೇವಿಯರ್ಸ್ ಯಾವ ಥರ, ಇದನ್ನು ಯಾರು ಹೇಳ್ಕೊಟ್ಟಿದ್ದಾರೆ? ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಆಗಿದೆ, ಸೊಸೈಟಿ ಕನ್ಸ್ಟ್ರಕ್ಟ್ ಮಾಡಿದೆ. ಇದು ನಾಟ್ ಬಯೋಲಾಜಿಕಲ್ ಫ್ಯಾಕ್ಟ್ಸ್, ಇದು ಬಯೋಲಾಜಿಕಲಿ ಕಂಡು ಬಂದಿರುವಂಥ ಫ್ಯಾಕ್ಟ್ಸ್ಗಳಲ್ಲ. ಗೆಟಿಂಗ್ ಮೈ ಪಾಯಿಂಟ್ಸ್? ಓ, ಯು ಆರ್ ಎ ಮೇಲ್, ಯು ಶುಡ್ ಹ್ಯಾವ್ ಕನೆಕ್ಷನ್ ವಿತ್ ದ ಫೀಮೇಲ್. ಎಸ್, ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಯು ಶುಡ್ ಹ್ಯಾವ್ ಕನೆಕ್ಷನ್, ಯು ಶುಡ್ ಹ್ಯಾವ್ ರಿಲೇಷನ್ ವಿತ್ ಫೀಮೇಲ್ ಅನ್ನೋದು ಇದು ಸೊಸೈಟಿ ಕನೆಕ್ಷನ್ ಕೊಟ್ಟಿದೆ, ಹೊರತು ಇದು ಬಯೋಲಾಜಿಕಲಿ ಒಂದು ಆರ್ಡರಿನಲ್ಲ. ಎಸ್, I am a gay, I am a boy. If I keep a relation with a boy means that is what called gay. ನಾನು ಬಯೋಲಾಜಿಕಲಿ ಇದು ಸೊಸೈಟಿ ಕನ್ಸ್ಟ್ರಕ್ಟ್ ಮಾಡಿಲ್ಲ ಈ ಥರ, ಓಕೆನಾ? ಬಟ್ ಇದನ್ನು ಏನು ಹೇಳ್ತಾ ಇದ್ದೀನಿ, ಸೊಸೈಟಿ ಕನ್ಸ್ಟ್ರಕ್ಟ್ ಮಾಡಿರೋಂಥ ಜೆಂಡರನ್ನು ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ. ಎಸ್, ಇಫ್ ಐ ಹ್ಯಾವ್ ಅ ಫೀಲಿಂಗ್ಸ್ ಫಾರ್ ಎ ಬಾಯ್ ಮೀನ್ಸ್ ಇಟ್ಸ್ ನಾಟ್ ಮೈ ಫಾಲ್ಟ್. ಎಸ್, ಸಮಥಿಂಗ್ ಅದೇನು ಹೇಳ್ತಾರೆ, ನನ್ನ ಬರ್ತ್ ಆ ಥರ ತೊಗೊಂಡಿದೆ ಅಂತ ಹೇಳಿದ್ರೆ ಅದರಲ್ಲಿ ನನ್ನಿಂದ ಏನು ತಪ್ಪಿದೆ? ಸೊ ಈ ಥರದ ಕ್ವೆಶನ್ಸ್ಗಳನ್ನು ನಾವು ಕಾಣ್ತಾ ಇದ್ವಿ ಕ್ವೀರ್ ಥೇರೀಸಲ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಎಂಫೋಸೈಸ್ ಫಿಡಿಲಿಟಿ, ಅದು ಹರಿಯುವಂಥದ್ದು, ಐಡೆಂಟಿಟಿ ಚೇಂಜಸ್ ಆಗ್ತಾ ಇದ್ದಾರೆ ಎವ್ರಿ ಟೈಮಲ್ಲಿ. ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ನಾನ್ ಕನ್ಫರ್ಮಿಟಿ ಇನ್ ಐಡೆಂಟಿಟಿ, ಅದು ಕಂಪ್ಲೀಟ್ಲಿ ಚೇಂಜಸ್ ಆಗ್ತಾ ಇದೆ ಟೈಮ್ ಟು ಟೈಮ್. ಅಲ್ಲಿ ಕನ್ಫರ್ಮೇಷನ್ ಅನ್ನೋದೇ ಇಲ್ಲ ಐಡೆಂಟಿಟಿಯಲ್ಲಿ. ಎಸ್, ಯು ಕ್ಯಾನ್ ಅಬ್ಸರ್ವ್ ದ ಥಿಂಗ್ಸ್, ಓಕೆನಾ? ಹಳ್ಳಿಯಲ್ಲಿ ಇರಬೇಕಾದ್ರೆ ಅವನು ಒಂಥರ ಸಾಫ್ಟ್ ಆಗಿ ಒಂದು ಒಳ್ಳೆ ನೇಚರ್ದಲ್ಲಿರ್ತಾನೆ. ಸಿಟಿಗೆ ಹೋಗಿದ ತಕ್ಷಣ ಅವನು ಎಕ್ದಮ್ಮು ಡಿಫ್ರೆಂಟಾಗಿ ಬರ್ತಾನೆ. ಅಫ್ಕೋರ್ಸ್ ಇಟ್ ಈಸ್ ಅ ಬಾಯ್ ಓನ್ಲಿ. ಒಂದು ಪ್ರಾಪರ್ ಒಂದು ಮೈನರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹಳ್ಳಿಯಲ್ಲಿ ಇರಬೇಕಾದ್ರೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾನೆ, ಬಟ್ ಸಿಟಿಯಲ್ಲಿ ಹೋಗಿದಾಗ ಮ್ಯಾಕ್ಸಿಮಮ್ ನಾಲೆಜ್ ಗೇನ್ ಮಾಡಿಬಿಡ್ತಾನೆ ಆ್ಯಂಡ್ ಅಡ್ವೈಸಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಏನ್ರಿ, ಒಂದು ಇಂಟಲೆಕ್ಚುವಲ್ ಚೇಂಜಸ್ ಬಗ್ಗೆ ಹೇಳಿದೆ. ವಾಟ್ ಅಬೌಟ್ ದ ಸೆಕ್ಷುವಲ್ ಐಡೆಂಟಿಟಿ, ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಜನ್ರೇಷನ್ ಯಾವ ಥರ ಆಗಿಬಿಟ್ಟಿದೆ, ಹೌದಲ್ಲ? ಬಾಯ್ ಇದ್ದಾನೆ, ಬಟ್ ಅವ್ನು ಸಿಟಿಯಲ್ಲಿ ಹೋಗಿ ಅಲ್ಲಿ ಕಂಡು ಬಂದಿರುವಂಥ ಗ್ರೂಪ್ ಆಫ್ ಪೀಪಲ್ದಲ್ಲಿ ಅವ್ನು ಜಾಯ್ನ್ ಆಗಿದ್ದಾನೆ. ದೋಸ್ ಪೀಪಲ್ ಆರ್ ಎ ರಾಂಗ್ ಆರ್ ಗುಡ್, ನೋ ಒನ್ ನೋಸ್. ಅವ್ನ ಬ್ಯಾಕ್ಗ್ರೌಂಡ್ ಗೊತ್ತಾಗ್ತದೆ, ಫ್ಯಾಮಿಲಿಗೆ ಗೊತ್ತಾಗೋದಿಲ್ಲ, ಬಟ್ ಅವನೇನು ಜಾಯ್ನ್ ಆಗ್ತಾನೆ, ದೇ ಆರ್ ಗುಡ್. ಬಟ್ ಯಾವುದೋ ಒಂದು ಬ್ಯಾಡ್ ಇನ್ಫ್ಲುಯೆನ್ಸಿಂದ ತನ್ನಷ್ಟು ತಾನು ಅವ್ನು ಚೇಂಜ್ ಮಾಡ್ಕೊಂಡು ಕೂಡ ಬರ್ಬೋದು. ನಾವು ಎಷ್ಟೋ ಒಂದು ಇನ್ವೆನ್ಷನ್ ಪ್ರಕಾರ ಕಾಣ್ತೀವಿ, ಓಕೆನಾ? ಬಾಯ್ ಇರ್ತಾನೆ, ಲೇಡಿಯಾಗಿ ಪ್ರೆಗ್ನೆಂಟ್ ಆಗಿದ್ದು ಒಂದು ಪಿಕ್ಚರ್ ಕೂಡ ನೋಡ್ತೀವಿ. ಬಿಕಾಸ್ ಹಿ ವಾಂಟ್ಸ್ ಟು ನೋ ದ ಫೀಲಿಂಗ್ಸ್ ಆಫ್ ಎ ಗರ್ಲ್ ಬೈ ಇನ್ವೆನ್ಷನ್, ಬೈ ಮೇಕಿಂಗ್ ಇನ್ವೆನ್ಷನ್ ಬೈ ಹಿಮ್ಸೆಲ್ಫ್, ಟರ್ನಿಂಗ್ ಟು ಬಿಕಮ್ ಎ ಗರ್ಲ್, ಬಿಕಮ್ ಎ ವಿಮೆನ್. ಈ ಥರದ ಒಂದು ಕ್ರೇಜಿ ಇನ್ವೆನ್ಷನ್ಸ್ ತಮ್ಮ ಒಂದು ಬಯೋಲಾಜಿಕಲ್ ಮೇಲೆ ಕಂಡು ಬಂದಿರುವಂಥ ಬಹಳಷ್ಟು ಅಂಶಗಳಲ್ಲಿ ನಾವೇನು ಕಾಣ್ತೀವಿ, ಸೊಸೈಟಿಯಲ್ಲಿ ಕಾಣ್ತೀವಿ. ಅದೇ ಹೇಳ್ತಾ ಇದ್ದಾನೆ, ಏನು ಕ್ವೀರ್ ಥಿಯರಿಯ ಮಾತು. ಇಟ್ ಈಸ್ ನಾಟ್ ಎ ಫಿಕ್ಸ್ಡ್, ಅಕಾರ್ಡಿಂಗ್ ಟು ಸಿಚುವೇಶನ್ ಆರ್ ಅಕಾರ್ಡಿಂಗ್ ಟು ಟೈಮ್ ಅದೇನಾಗ್ತದೆ ರೀ, ಚೇಂಜಸ್ ಆಗ್ತದೆ. ಅದು ಬೈ ಇಂಟೆನ್ಷಲಿನೋ ಬೈ ಅನ್ಇಂಟೆನ್ಷಲಿನೋ. ಇಂಟೆನ್ಷಲಿ ತಾವು ಚೇಂಜ್ ಮಾಡ್ಕೊಳ್ಳೋ ಅಂಶ ಬರ್ಬೋದು, ಅಥವಾ ಬೈ ಬರ್ತ್ ಬಂದಿದೆ ಅಂದರೆ ಇಟ್ ಈಸ್ ಫಾಲ್ಟ್, ಹೌದಲ್ಲ? ಅದು ಕೂಡ ಕಂಡುಬರುವಂಥದ್ದು. ಎನ್ಕರೇಜಸ್ ರಿಗಾರ್ಡಿಂಗ್ ಟೆಕ್ಸ್ಟ್ ಆ್ಯಂಡ್ ಕಲ್ಚರ್ ಇನ್ ಅ ವೇಸ್ ದಟ್ ಡಿಸ್ಕನ್ಸ್ಟ್ರಕ್ಟ್ ಬೈನರಿ ಥಿಂಕಿಂಗ್ ಲೈಕ್ ಮೇಲ್, ಫೀಮೇಲ್, ಗೇ, ಸ್ಟ್ರೇಟ್. ನೋಡ್ರಿ, ಎನ್ಕರೇಜ್ ಅಂದರೆ ಏನು ಹೇಳ್ತಾ ಇದ್ರೆ, ಬೈನರಿ ಅಂತ ಹೇಳಿದ್ರೆ ಓನ್ಲಿ ಟು ಸೆಲೆಕ್ಷನ್,
ವೆರ್ ಇಸ್ ಇಟ್ ಈಸ್ ಮೇಲ್ ಫಿಮೇಲ್ ಇವೆರಡೇ ಇದೆ. ಇದೇನು ಮಾಡ್ತಾ ಇದ್ದಾರೆ, ಎನ್ಕರೇಜ್ ರೀಡಿಂಗ್ ಟೆಕ್ಸ್ಟ್ ಆ್ಯಂಡ್ ಕಲ್ಚರ್ ಇನ್ ಅ ವೇಸ್ ದಟ್ ದೇ ಕನ್ಸ್ಟ್ರಕ್ಟ್ ಬೈನರಿ ಥಿಂಕಿಂಗ್ ಲೈಕ್ ಮೇಲ್ ಫಿಮೇಲ್ ಗೇ ಸ್ಟ್ರೇಟ್. ಟೆಕ್ಸ್ಟ್ಗಳು ಏನು ಮಾಡ್ತಾ ಇದ್ದಾವೆ, ರೀಡಿಂಗ್ ಟೆಕ್ಸ್ಟ್ಗಳು, ಇದು ಫೀಮೇಲ್, ಇದು ಮೇಲ್, ಇದು ಗೇ, ಇದು ಬಯೋಸೆಕ್ಷುವಲ್, ಇದು ಲೆಸ್ಬಿಯನ್, ಇದು ಕ್ವೀರ್, ಇದು ಈ ಥರದ ರೀತಿಯಲ್ಲಿ ಅದೇನಾಗ್ತಾ ಇದ್ದಾರೆ, ಟೆಕ್ಸ್ಟ್ ಕ್ರಿಯೇಟೆಡ್ ಆಗ್ತಾ ಇದೆ. ಅಂದರೆ ಟೆಕ್ಸ್ಟ್ನಲ್ಲಿ ಈ ವಿಷಯಗಳನ್ನು ಏನು ಮಾಡ್ತಾ ಇದ್ದಾರೆ, ಮಾಹಿತಿ ಕೊಡ್ತಾ ಇದ್ದಾರೆ. ನೋ ಒನ್ ಟೆಲ್ಸ್ ದಟ್ ಎವ್ರಿ ಒನ್ ಈಸ್ ಈಕ್ವಲ್ ಟು ಲೀಡ್ ಇನ್ ದಿಸ್ ಸೊಸೈಟಿ, ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಲೈಫ್ ಅನ್ನೋದು ಯಾರು ಮಾತನ್ನು ಹೇಳ್ತಾ ಇಲ್ಲ. ಬದಲಾಗಿ ಏನು ಕ್ಲಾಸಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ದೇ ಆರ್ ಬಿಲಾಂಗ್ ಟು ದಿಸ್ ಗ್ರೂಪ್, ದೇ ಆರ್ ಬಿಲಾಂಗ್ ಟು ದಿಸ್ ಗ್ರೂಪ್. If you have a pure characteristics of called the male and female, you would be considered the perfect couple or a perfect person in a society ಅನ್ನೋದು ಇದು ಏನಾಗ್ತದೆ, ರೀಡಿಂಗ್ ಟೆಕ್ಸ್ಟ್ಗಳು ಹೇಳ್ತಾ ಇದೆ, ಎನ್ಕರೇಜ್ ಮಾಡುವಂಥದ್ದು. ಸೊ ವಾಟ್ ಅಬೌಟ್ ದ ದಿಸ್ ಇಸ್ ಅಬೌಟ್ ವಾಟ್ ಕ್ವೀರ್ ಥಿಯರಿ ಅನ್ನೋದು ಅಂಶ ಕಂಡುಬಂತು. ಹಾಗಾದರೆ ಈ ಒಂದು ಥಿಯರಿಗೆ ಇಂಪಾರ್ಟೆಂಟ್ ಥಿಯರಿಸ್ಟ್ ಯಾರ್ಯಾರಿದ್ರು? ಫಸ್ಟ್ ಜುಡಿತ್ ಬೆಟ್ಲರ್, ಜೆಂಡರ್ ಟ್ರಬಲ್ ಅನ್ನೋದು ಕೃತಿ ಬರೆದಿದ್ದಾರೆ. ಇಂಟ್ರಡ್ಯೂಸ್ ದ ಐಡಿಯಾ ದಟ್ ಜೆಂಡರ್ ಈಸ್ ಎ ಪರ್ಫಾರ್ಮೇಟಿವ್, ಅದೊಂದು ಪರ್ಫಾರ್ಮೆನ್ಸ್ ನೋಡ್ತದೆ ಜೆಂಡರ್ ಅನ್ನೋದು. ಎಸ್, ಇಫ್ ಯು ಆರ್ ಎ ಮೇಲ್, ಬಿಹೇವ್ ಲೈಕ್ ಎ ಗರ್ಲ್ಸ್ ಆನ್ ದ ಬೇಸಸ್ ಆಫ್ ಯುವರ್ ಪರ್ಫಾರ್ಮೆನ್ಸ್, ದ ಜೆಂಡರ್ ವಿಲ್ ಬಿ ಡಿಕ್ಲೇರ್. ಯಾವ ಜೆಂಡರ್? ಮೇಲ್ ಆರ್ ಎ ಫಿಮೇಲ್, ಗೇ ಆರ್ ಎ ಲೆಸ್ಬಿಯನ್ ಆರ್ ಎ ಥರ್ಡ್ ಜೆಂಡರ್. ಎಸ್, ಆ್ಯಂಡ್ what is that? Eve Koskay Sedgwick, Epistemology of the Closet, that is 1990, analyzed how sexual identity is structured in literature and society. Sexual identity, ಫಿಮೇಲ್ ಹೀಗೇ ಇರಬೇಕು, ಮೇಲ್ ಹೀಗೇ ಇರಬೇಕು, ಇದನ್ನು ಬಿಟ್ಟು ಏನಾದರೂ ಡಿಫ್ರೆನ್ಸಸ್ ಕಂಡು ಬಂದಿದೆ ಅಂದರೆ ಅವರು ಇದೆಲ್ಲ ಗ್ರೂಪಲ್ಲಿ ಬರೋರು. ಈ ಥರ ಸ್ಟ್ರಕ್ಚರ್ ಆಗಿರುವಂಥದ್ದು ಅಂಶದ ಎಕ್ಸ್ಪ್ಲನೇಷನ್ ಕಾಣಬೇಕು ಆ ಒಂದು ಕೃತಿಯಲ್ಲಿ. ನೆಕ್ಸ್ಟ್ ವಾಪಟ್ ಮೈಕಲ್ ಫೋಕ್ ಏನು ಹೇಳ್ತಾ ಇದ್ದಾರೆ? ದ ಹಿಸ್ಟ್ರಿ ಆಫ್ ಸೆಕ್ಸುವಾಲಿಟಿ ಶೋಡ್ ಹೌ ಪವರ್ ಆ್ಯಂಡ್ ಡಿಸ್ಕೋರ್ಸ್ ಶೇಪ್ ಸೆಕ್ಸುವಲ್ ನಾರ್ಮ್ಸ್. ನೋಡ್ರಿ, ಅಂದರೆ ಹಿಸ್ಟ್ರಿ ಆಫ್ ಸೆಕ್ಸುವಾಲಿಟಿ ಅನ್ನೋದು ಅದರ ಒಂದು ಶೋಡ್ ಹೌ ಪವರ್ ಆ್ಯಂಡ್ ಡಿಸ್ಕೋರ್ಸ್ ದ ಶೇಪ್ ಆಫ್ ಸೆಕ್ಸುವಲ್ ನಾರ್ಮ್ಸ್. ಎಸ್, ಒಬ್ಬ ವ್ಯಕ್ತಿಗೆ ಮೇಲಿದ್ದಾನೆ, ಅವನ ಒಂದು ಪವರ್ ಸೊಸೈಟಿಯಲ್ಲಿ ಯಾವ ಥರ ಡಿಸ್ಕೋರ್ಸ್ ಅಂತ ಹೇಳಿದ್ರೆ ವಿಷಯವನ್ನು ಮುಕ್ತವಾಗಿ ಹೇಳುವಂಥದ್ದು. ಶೇಪ್ ಆಫ್ ಸೆಕ್ಷುವಲ್ ನಾರ್ಮ್ಸ್ ಅಂದರೆ ಯಾವ ಥರ ಇರಬೇಕಂದ್ರೆ ಸೊಸೈಟಿ ಯಾವ ಥರ ಮೇಲ್ ಮತ್ತು ಫೀಮೇಲಿಗೆ ಡಿಸ್ಕ್ರೈಬ್ ಮಾಡೋದ್ರ ಮೂಲಕ ಅದು ಯಾವ ಥರ ಅದರದ್ದೇ ಆದ ಜೆಂಡರ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಿದೆ ಅನ್ನೋದು ಅಂಶ ಕಂಡುಬರ್ತದೆ. ಸೊ ದಿಸ್ ಇಸ್ ಅಬೌಟ್ ವಾಟ್ ನಾವು ಏನು ಕಾಣ್ತೀವಿ ರೀ, ಕ್ವೀರ್ ಥಿಯರಿ ಅಂತ ಹೇಳ್ಬೋದು. ಹಾಗಾದರೆ ಲಾಸ್ಟ್ ಎಕ್ಸಾಂಪಲ್ ಒಂದು ಏನು ಹೇಳ್ತಾ ಇದ್ದಾನೆ, ಇಫ್ ಎ ನಾವೆಲ್ ಪ್ರೆಸೆಂಟ್ಸ್ ಅ ಕ್ಯಾರೆಕ್ಟರ್ ಹೂ ಡಸಂಟ್ ಫಾಲೋ ದ ಟ್ರೆಡಿಷನಲ್ ಜೆಂಡರ್ ರೋಲ್ಸ್. ಒಂದು ನಾವೆಲ್ ಇದೆ, ಆ ನಾವೆಲ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದಾನೆ ಇಫ್, ಓಕೆನಾ, ಅದು ಒಂದು ಕ್ಯಾರೆಕ್ಟರ್ ಏನು ಕಂಡುಬರ್ತಾ ಇದೆಯಲ್ಲ, ಆ ಕ್ಯಾರೆಕ್ಟರ್ ಟ್ರೆಡಿಷನಲ್ ಜೆಂಡರ್ ಕಂಡುಬರ್ತಾ ಇದೆ, ನೈದರ್ ಫೀಮೇಲ್ ನಾರ್ ಮೇಲ್. ಬದಲಾಗಿ ಏನು ಕಂಡುಬರ್ತಾ ಇದೆ, ಲೈಕ್ ಎ ಮ್ಯಾನ್ ಶೋಯಿಂಗ್ ವರ್ನಲಬಿಲಿಟಿ ಮೀನ್ಸ್ ವೀಕ್ನೆಸ್. ಯಾವುದೋ ವಿಷಯ ಹೇಳಿದ ತಕ್ಷಣ ಫಿಯರ್ನೆಸ್ ಪಡ್ಕೊಳ್ತಾ ಇರೋದು ಯಾರು? ಮ್ಯಾನ್. ಆ್ಯಂಡ್ ವುಮೆನ್ ರಿಜೆಕ್ಟಿಂಗ್ ವುಮೆನ್ಹುಡ್, ನೋ ಐ ಡೋಂಟ್ ವಾಂಟ್ ಟು ಬಿಕಮ್ ಅ ಮದರ್ ಆರ್ ವುಮನ್ಲಿ ಫೀಲಿಂಗ್ಸ್, ಅದೇನು ಕಂಡುಬರ್ತದೆ, ಅದು ನಾನು ಮಾಡೋದಿಲ್ಲ. ಈ ಥರದ್ದು ಏನಾದರೂ ನಾವೆಲ್ ಎಕ್ಸ್ಪ್ರೆಸ್ ಮಾಡಲಾಗಿದೆ ಈ ಅಂಶಗಳು ನಾವೆಲ್ದಲ್ಲಿ ಅಂದರೆ ಕ್ವೀರ್ ಥಿಯರಿ ವುಡ್ ಅನಲೈಸ್ ಹೌ ದಿಸ್ ಚೇಂಜಸ್ ಸೊಸೈಟಿಯಲ್ ನಾರ್ಮ್ಸ್. ಕ್ವೀರ್ ಥಿಯರಿ ಏನು ಮಾಡ್ತಾ ಇದ್ರೆ ಸೊಸೈಟಿಯಲ್ಲಿ ಕಂಡು ಬಂದಿರುವಂಥ ಅದೇ ನಾರ್ಮ್ಸ್ ಇದೆಯಲ್ಲ ಅದು ಬ್ರೇಕ್ ಮಾಡ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಏನು ನಾರ್ಮ್ಸ್ ಬಗ್ಗೆ ಥಾಟ್ಸ್ ಇದೆಯಲ್ಲ, ರೂಲ್ಸ್ ರೆಗ್ಯುಲೇಷನ್, ಒಂದು ಐಡಿಯಾಸ್, ಒಂದು ಕಾನ್ಸೆಪ್ಟ್, ಒಂದು ಥಾಟ್, ಏನು ನಾರ್ಮ್ಸ್ ಕಂಡು ಬರ್ತಾ ಇದೆ ಅಬೌಟ್ ಮೇಲ್ ಆ್ಯಂಡ್ ಫೀಮೇಲ್, ಅದೇನು ಮಾಡ್ತದ್ರೆ ಚೇಂಜ್ ಮಾಡ್ತದೆ. ದಟ್ ಈಸ್ ಕ್ವೀರ್ ಥಿಯರಿ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಫೈನ್. ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಶಾಲ್ ಸಿ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ನೆಕ್ಸ್ಟ್ ಕ್ಲಾಸ್. Until take care. Bye bye. Hope so you have understood this class. Thank you.